ಸ್ವಾಗತ ಎಸ್.ಎನ್ ಸ್ಟಡಿ ಅಕಾಡೆಮಿಗೆ ಮತ್ತೊಮ್ಮೆ. ಯಾಕೆಂದರೆ ಡೈಲಿ ಅಪ್ಡೇಟ್, ಪ್ರಾಕ್ಟಿಕಲ್ ಟೆಸ್ಟ್ ಮತ್ತು KPSC ಮತ್ತು SSC ಪ್ರಿಪ್ರೇಷನ್ ಮಾಡುವ ವಿದ್ಯಾರ್ಥಿಗಳು ಮತ್ತು ಅದೇ ರೀತಿ ನಿಮ್ಮ ಸ್ನೇಹಿತರಿಗೂ ಸಹ ಸೇರಿ ಮಾಡಿ. ಡೈಲಿ GK MCQ ಕ್ವಶನ್ ಸಬ್ಸ್ಕ್ರೈಬ್ ಇರುತ್ತೆ ಸ್ನೇಹಿತರೆ. ಯಾಕೆಂದರೆ ನಾವು ಟಾಪ್ GK ಕರೆಂಟ್ ಅಫೇರ್ಸ್ ಹೇಳ್ತೀವಿ. ಅದೇ ರೀತಿ MCQ ಕ್ಯೂಸ್ ಟೆಸ್ಟ್ ಇರುತ್ತೆ. ಮುಂದಿನ ದಿನಗಳಲ್ಲಿ ಎಕ್ಸಾಮ್ ಪ್ರಿಪ್ರೇಷನ್ ಟಿಪ್ಸ್ ಸಹ ಇದರಲ್ಲಿ ನಾವು ಹೇಳ್ತೀವಿ. ಎಸ್.ಎನ್ ಸ್ಟಡಿ ಅಕಾಡೆಮಿ ಒಂದು ವಿಶಿಷ್ಟವಾದ ಒಂದು ಯೂಟ್ಯೂಬ್ ಚಾನಲ್ ಅಂತ ಹೇಳ್ಬೋದು. ನಾವು ನಮ್ಮ ಸ್ನೇಹಿತರು ನಾವು ಕೂಡ ಈ ಚಾನಲ್ನ ಕ್ರಿಯೇಟ್ ಮಾಡಿದ್ದೀವಿ ಸ್ನೇಹಿತರೆ. ಅದಕ್ಕಾಗಿ ನಿಮ್ಮ ಬೆಂಬಲ ಸದಾ ಇರಲಿ ಅಂತ ಹೇಳ್ತಾ, ಮುಂದಿನ ಕ್ವಶನ್ ವಿಶೇಷವಾದ ಒಂದು ಕ್ವಶನ್ ಅಂತ ಹೇಳ್ಬೋದು. ಮಾರ್ಚ್ 23ರಂದು ಒಂದು ವಿಶೇಷವಾದ ಒಂದು ದಿನ ಅಂತ ಹೇಳ್ಬೋದು. ಅದು ಹುತಾತ್ಮ ದಿನ ಅಂತ ಹೇಳ್ಬೋದು. ಭಗತ್ ಸಿಂಗ್, ಶಿವರಾಮ್ ರಾಜ್ಗುರು ಮತ್ತು ಸುಖದೇವ್ ಥಾಪರ್ ಅವರು 1931ರಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಂಡರು. ಇವರು ತ್ಯಾಗದ ಸ್ಮರಣಾರ್ಥವಾಗಿ ಈ ದಿನವನ್ನು ವಾರ್ಷಿಕವಾಗಿ ಹುತಾತ್ಮ ದಿನವೆಂದೇ ಆಚರಿಸಲಾಗುತ್ತದೆ ಸ್ನೇಹಿತರೆ. ಭಗತ್ ಸಿಂಗ್ ಅವರು ಮತ್ತು ರಾಜ್ಗುರು ಸುಖದೇವ್ ಅವರು ಯಾವ ರೀತಿ ಬ್ರಿಟಿಷರನ್ನು ಚಳುವಳಿಗೊಳಿಸ್ತಾರೆ ಅಂದರೆ, ಎಲ್ಲಿ ಬೇಕಲ್ಲಿ ಬಾಂಬ್ ಹಾಕ್ತಾರೆ ಸ್ನೇಹಿತರೆ. ಯಾಕಂದರೆ ಇವರು ಲಾಲಾ ಲಜಪತ್ ರಾಯ್ ಅವರನ್ನು ಒಬ್ಬ ಬ್ರಿಟಿಷ್ ವ್ಯಕ್ತಿಯವರನ್ನು ಕೊಂದಿರ್ತಾನೆ ಸ್ನೇಹಿತರೆ. ಆ ಬ್ರಿಟಿಷ್ ವ್ಯಕ್ತಿಯನ್ನು ಕೊಲ್ಲುವವರೆಗೂ ಸಹ ಇವರು ಅವನ್ನು ತುಂಬ ಅವರು ಬೆನ್ನಿಂದ ಬಿದ್ದಿರ್ತಾರೆ ಸ್ನೇಹಿತರೆ. ಯಾಕಂದರೆ ಕಣ್ಣಾರೆ ಕಂಡ ಒಬ್ಬ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಆಗಿರ್ಬೋದು, ಇವರು ಭಾರತ ದೇಶದ ಒಬ್ಬ ಯುವಕರ ಕಣ್ಮಣಿ ಅಂತ ಹೇಳ್ಬೋದು. ಅವರು ಹಲವಾರು ಒಂದು ಸಂಸತ್ತಿನ ಮೇಲೆ ದಾಳಿ ಮಾಡಿರ್ತಾರೆ ಮತ್ತು ಅವು ಬಾಂಬ್ ಹಾಕಿರ್ತಾರೆ. ಬ್ರಿಟಿಷರನ್ನು ನಿದ್ದೆಗೆಡಿಸಿರ್ತಾರೆ ಸ್ನೇಹಿತರೆ. ಇವರು 3 ಜನ ಬ್ರಿಟಿಷರನ್ನು ನಿದ್ದೆಗೆಡಿಸಿರ್ತಾರೆ. ಯಾಕಂದರೆ ಬ್ರಿಟಿಷರನ್ನ ಸಿಂಹ ಸ್ವಪ್ನವಾಗಿ ಕಾಡಿರ್ತಾರೆ. ಇವರು ಯಾವಾಗ ಒಂದು ಬ್ರಿಟಿಷರನ್ನು ಕಾಡಿರ್ತಾರೆ, ಅದಕ್ಕೋಸ್ಕರ ಇವರು ಭಾರತ ದೇಶದಲ್ಲಿ ಒಂದು ಮರೆಯಲಾರದ ಮಾಣಿಕೆಗಳಂತ ಹೇಳ್ಬೋದು. ಭಗತ್ ಸಿಂಗ್ ಇವರು, ಸುಖದೇವ್, ರಾಜ್ಗುರು ಇವರ ಮುಂದಿನ ದಿನಗಳಲ್ಲಿ ಸುಖದೇವ್ ಮತ್ತು ಭಗತ್ ಸಿಂಗ್, ರಾಜ್ಗುರು ಅವರ ಬಗ್ಗೆ ವಿಶೇಷವಾದ ಒಂದು ತರಗತಿ ಮಾಡೋಣ. ನೆಕ್ಸ್ಟ್ ಕ್ವಶನು. ಏಪ್ರಿಲ್ 1ರಿಂದ ಹೊಸ ಸರಳ ಆದಾಯ ತೆರಿಗೆ ನೇಮ 65 ವರ್ಷಗಳ ಹಳೆಯ ಕಾಯ್ದೆಗೆ ಗುಡ್ ಬೈ ಹೇಳಲಾಗಿದೆ. ನೋಡಿ ಸ್ನೇಹಿತರೆ, ಭಾರತ ದೇಶದ ಆರ್ಥಿಕ ವರ್ಷ ಯಾವುದಪ್ಪ ಅಂದರೆ ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೂ ಇದು ಭಾರತ ದೇಶದ ಒಂದು ಆರ್ಥಿಕ ವರ್ಷ ಅಂತ ಹೇಳ್ಬೋದು. ಭಾರತ ದೇಶದಲ್ಲಿ ಆರ್ಥಿಕ ವರ್ಷ ಸ್ಟಾರ್ಟ್ ಆಗೋದು ಏಪ್ರಿಲ್ 1 ಮಾರ್ಚ್ 31ರವರೆಗೆ ಇದು ಆರ್ಥಿಕ ವರ್ಷವಾಗಿರುತ್ತದೆ. ಅಂದರೆ ಕಳೆದ ವರ್ಷ ಸಂಸತ್ತು ಅಂಗೀಕರಿಸಿದ ಸರಳೀಕೃತ ಆದಾಯ ತೆರಿಗೆ ಕಾಯ್ದೆ ಅನುಗುಣವಾಗಿ ಕೇಂದ್ರೀಯ ನೇರ ತೆರಿಗೆ ಮಂಡಳಿ CBDITಯು ನಿಯಮಗಳ ಅಧಿಸೂಚನೆಯನ್ನು ಶುಕ್ರವಾರ ಹೊರಡಿಸಿದೆ. ಏಪ್ರಿಲ್ 1ರಿಂದ ಈ ಹೊಸ ಕಾಯ್ದೆ ಜಾರಿಗೆ ಬರುತ್ತೆ. ಏಪ್ರಿಲ್ 1ರಿಂದ ಯಾಕೆ ಜಾರಿಗೆ ಬರುತ್ತೆ ಅಂದರೆ, ಭಾರತ ದೇಶದ ಹೊಸ ಆರ್ಥಿಕ ವರ್ಷ ಎಂದರೆ ಏಪ್ರಿಲ್ 1, ಕೊನೆಗೊಳ್ಳುವುದು ಮಾರ್ಚ್ 31. ಬೆಂಗಳೂರಿನಲ್ಲಿಯೂ ಶೇಕಡಾ 50% HRA ವಿನಾಯಿತಿ. ಇದರ ಬಗ್ಗೆ ಸಂಪೂರ್ಣವಾದ ಒಂದು ಏಪ್ರಿಲ್ 1ರಿಂದ ಹೊಸ ಸರಳ ಆದಾಯ ತೆರಿಗೆ ನಿಯಮ ಕುರಿತು ಒಂದು ಮುಂದಿನ ದಿನಗಳಲ್ಲಿ ವಿಶೇಷವಾದ ಕ್ಲಾಸ್ ಮಾಡ್ತೀವಿ ಸ್ನೇಹಿತರೆ. ಅದರ ಬಗ್ಗೆ ಸಹ ನಾವು ನೋಡೋಣ. 114 ದೇಶಗಳ ಶಾಲಾ ಮಕ್ಕಳಿಗೆ ಮೊಬೈಲ್ ಬಳಕೆ ಪೂರ್ತಿ ಬ್ಯಾನ್. ಇತ್ತೀಚೆಗೆ ಕರ್ನಾಟಕದ ಬಜೆಟ್ನಲ್ಲಿ 16 ವರ್ಷದೊಳಗಿನ ಮಕ್ಕಳಿಗೆ ಏನು ಮಾಡಿದ್ರಪ್ಪ ಅಂದರೆ, ಶಾಲಾ ಮಕ್ಕಳಿಗೆ ಅಥವಾ ಮಕ್ಕಳಿಗೆ ಏನು ಮಾಡಿದ್ದಾರೆ ಅಂದರೆ ಮೊಬೈಲ್ ನಿಷೇಧ ಮಾಡಿದ್ದಾರೆ. ಅದೇ ರೀತಿ ಆಂಧ್ರ ಪ್ರದೇಶದಲ್ಲಿ 13 ವರ್ಷದೊಳಗಿನ ಮಕ್ಕಳಿಗೆ ಮೊಬೈಲ್ ನಿಷೇಧ ಮಾಡಲಾಗಿದೆ. ಇದೊಂದು ಒಳ್ಳೆಯ ಸುದ್ದಿ ಅಂತ ಹೇಳ್ಬೋದು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಅತಿ ಹೆಚ್ಚಾಗಿ ಮೊಬೈಲ್ಗಳನ್ನು ಬಳಸೋದ್ರಿಂದ ಅವರಲ್ಲಿ ಬುದ್ಧಿಶಕ್ತಿ ಕಡಿಮೆ ಆಗಿರ್ಬೋದು. ಅದೇ ರೀತಿ ಅವರಿಗೆ ಯಾವುದೇ ಒಂದು ಊಟ ಸರಿಯಾಗಿ ಸೇರದೇ ಇರಬಹುದು. ಅದೇ ರೀತಿ ಅವರಿಗೆ ಚೆನ್ನಾಗಿ ನಿದ್ದೆ ಬಾರದೇ ಇರುವುದು, ಹಲವಾರು ಸಮಸ್ಯೆಗಳಿಂದ ಬಳಲುತ್ತಿರ್ತಾರೆ ಸ್ನೇಹಿತರೆ. ಅದಕ್ಕಾಗಿ ನಿಮ್ಮ ಪೋಷಕರಿಗೆ ಒಂದು ಕಿವಿ ಮಾತಪ್ಪ ಏನಂದರೆ, ಮಕ್ಕಳ ನಿಮ್ಮ ಜೊತೆ ಮಕ್ಕಳಿದ್ದಾಗ ನೀವು ಫೋನನ್ನು ಜಾಸ್ತಿ ಯೂಸ್ ಮಾಡಬೇಡಿ. ಯಾಕಂದರೆ ಮಕ್ಕಳಿದ್ದಾಗ ನೀವು ಫೋನ್ ಜಾಸ್ತಿ ಯೂಸ್ ಮಾಡಿದಾಗ ಆ ಮಕ್ಕಳು ಸಹ ನಿಮ್ಮ ಮೊಬೈಲ್ ಮೇಲೆ ಅವರ ಕಣ್ಣು ಬಿದ್ದಿರ್ತಾವೆ. ಅದಕ್ಕೋಸ್ಕರ ನೀವು ಸಹ ಪೋಷಕರಾಗಿ ನೀವು ಮಾಡಬೇಕಾದ ಕರ್ತವ್ಯ, ಮಕ್ಕಳು ನಿಮ್ಮ ಜೊತೆಯಲ್ಲಿದ್ದಾಗ ಅತಿ ಹೆಚ್ಚಾಗಿ ಫೋನನ್ನು ಬಳಕೆ ಮಾಡಬೇಡಿ ಅಂತ ಹೇಳ್ತಾ ನನ್ನದೊಂದು ಸಣ್ಣದೊಂದು ಮನವಿ. ನೆಕ್ಸ್ಟ್ ಕ್ವಶನು. 8931 ದಿನ ಸರ್ಕಾರದ ನೇತೃತ್ವ, ಪ್ರಧಾನಿ ಮೋದಿ ಹೊಸ ದಾಖಲೆ. ಇಲ್ಲಿ ನೋಡಿ, 14 ವರ್ಷ CM, 11ನೇ ವರ್ಷ ಪ್ರಧಾನಿ ಹುದ್ದೆಯಲ್ಲಿ ಮುಂದುವರಿಯುತ್ತಿರುವ ಭಾರತ ದೇಶದ ಹೆಮ್ಮೆಯ ಪ್ರಧಾನಿ ಅಂತ ಹೇಳ್ಬೋದು. ಸಿಕ್ಕಿಂನ ಮಾಜಿ CM ಚಾಮ್ಲಿಂಗ್ ಹಿಂದಿಕ್ಕಿ ಸಾಧನೆ ಮಾಡಿದ್ದಾರೆ. ಇದು ವಿಶೇಷವಾದ ಕ್ವಶನ್ ಸ್ನೇಹಿತರೆ. ಭಾರತ ದೇಶದಲ್ಲಿ ಅತಿ ಹೆಚ್ಚು ದೀರ್ಘಾವಧಿಯಾಗಿ ಮುನ್ನುಗ್ಗುತ್ತಿರುವ ಪ್ರಧಾನಿ ಮೋದಿ ಅಂತ ಹೇಳಬಹುದು. 2001ರಿಂದ 2014ರವರೆಗೆ ಗುಜರಾತಿನ ಮುಖ್ಯಮಂತ್ರಿಯಾಗಿ ನರೇಂದ್ರ ಮೋದಿಜಿ ಅವರು ಸೇವೆ ಸಲ್ಲಿಸಿದ್ದಾರೆ. ಅಂದರೆ 2001ರಿಂದ 2014ರವರೆಗೆ ಪ್ರಧಾನಮಂತ್ರಿ ಅವರು ಗುಜರಾತಿನ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಬಳಿಕ 11 ವರ್ಷಗಳಿಂದ ಪ್ರಧಾನಿಯಾಗಿ ದೆಹಲಿಯಲ್ಲಿ ಮೋದಿ ಅಧಿಕಾರವನ್ನು ನಡೆಸಿದ ಖ್ಯಾತಿಯನ್ನು ಪಡೆದಿದ್ದಾರೆ. 1994-2019ರವರೆಗೂ ಸಿಕ್ಕಿಂನ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಚಾಮ್ಲಿಂಗ್ ದಾಖಲೆ ಭಂಗ ಮಾಡಿದ್ದಾರೆ. ಅಂದರೆ ದಾಖಲೆಯನ್ನು ಮುರಿದಿದ್ದಾರೆ. ಈ ಚಾಮ್ಲಿಂಗ್ ಮುಖ್ಯಮಂತ್ರಿ ಯಾವ ರಾಜ್ಯದವರಾಗಿದ್ದರೆ, ಅಸ್ಸಾಂ ರಾಜ್ಯದವರು ನೋಡಿ.
ಇದು ಸಹ ಇಲ್ಲಿ ಅಸ್ಸಾಂನ ಸಿಕ್ಕಿಂ ರಾಜ್ಯದ ಮುಖ್ಯಮಂತ್ರಿ ಅಸ್ಸಾಂನ ಸಿಕ್ಕಿಂ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಾರೆ. ಯಾರಪ್ಪ ಅಂದರೆ ಚಾಮ್ಲಿಂಗ್ ಅವರಾಗುತ್ತೆ. 3 ಲೋಕಸಭಾ ಚುನಾವಣೆಯಲ್ಲಿ ಗೆದ್ದ ಮೊದಲ ಪ್ರಧಾನಿ ಎಂಬ ದಾಖಲೆಗೂ ಈಗಾಗಲೇ ದಾಖಲೆಯಾಗಿದೆ. ಸತತ 3ನೇ ಅವಧಿಗೂ ಲೋಕಸಭೆಗೆ ಮರಳಿ ಅಧಿಕಾರಕ್ಕೆ ಬಂದ ಮೊದಲ ಕಾಂಗ್ರೆಸ್ಸೇತರ ಪ್ರಧಾನಿ ಎಂದು ದಾಖಲೆ ಮೋದಿಯವರ ಹೆಸರಿನಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಕ್ವಶನ್ ಇಲ್ಲಿ ಚೆನ್ನಾಗಿ ಕೊಟ್ಟಿದ್ದೀನಿ, ಒಂದ್ಸಲ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ವಿಶ್ವದ ಅತಿ ಎತ್ತರದ ಎಟಿಎಂ ಇದು ಎಲ್ಲಿ ಕಂಡುಬರ್ತದೆ ನೋಡಿ. ಇದು ಬಹಳ ಇಂಪಾರ್ಟೆಂಟ್ ಕ್ವಶನು. ವಿಶ್ವದ ಅತಿ ಎತ್ತರದ ಎಟಿಎಂ ಯಾವುದಪ್ಪ ಅಂದರೆ, ವಿಶ್ವದ ಅತಿ ಎತ್ತರದ ಎಟಿಎಂ ಅನ್ನು ಪಾಕಿಸ್ತಾನ ಮತ್ತು ಚೀನಾ ನಡುವಿನ ಗಡಿಯಲ್ಲಿರುವ ಎತ್ತರದ ಪರ್ವತ ಮಾರ್ಗವಾದ ಖುಜೆರಾಬಾ ಪಾಸ್ನಲ್ಲಿ ಕಾರಾಕೋರಂ ಪರ್ವತ ಶ್ರೇಣಿಯ ಭಾಗದಲ್ಲಿ ಕಂಡುಬರುವ ಇದೊಂದು NBP ಸ್ಥಾಪಿಸಿದೆ. NBP ಫುಲ್ ಫಾರ್ಮ್ ಅಂದರೆ ನ್ಯಾಷನಲ್ ಬ್ಯಾಂಕ್ ಆಫ್ ಪಾಕಿಸ್ತಾನ್ ಅಂತ. ಇದು ನೆನಪಿಡಿ ಸ್ನೇಹಿತರೆ. NBP ಸ್ಥಾಪಿಸಿದ ಮೊದಲ ಅಂದರೆ ಅತಿ ಎತ್ತರವಾದ ATM ಯಾರು ಸ್ಥಾಪನೆ ಮಾಡಿದ್ದಾರೆ? NBP ಅಂದರೆ ನ್ಯಾಷನಲ್ ಬ್ಯಾಂಕ್ ಆಫ್ ಪಾಕಿಸ್ತಾನ್. ಹೇಗಿರುತ್ತೆ ನೋಡಿ ಸ್ನೇಹಿತರೆ, ಎಲ್ಲಿ ಸ್ಥಾಪನೆ ಆಗಿದೆ ಮೇಲೆ ಗೊತ್ತಿರಬೇಕು. ಇಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ. ವಿಶ್ವದಲ್ಲಿ ಅತಿ ಎತ್ತರದ ATM ಎಲ್ಲಿ ಇದೆಯಪ್ಪ ಅಂದರೆ ಖುಜೆರಾಬಾ ಪಾಕಿಸ್ತಾನ್ನಲ್ಲಿ ಕಾರಾಕೋರಂ ಪರ್ವತ ಶ್ರೇಣಿಯಲ್ಲಿ ಕಂಡುಬರುವ ಒಂದು ATM ಆಗಿದೆ. ನೆಕ್ಸ್ಟ್ ಕ್ವಶನ್, ಶ್ರೀನಗರದ ಕೇಂದ್ರ ಕಾರಾಗೃಹದ ಮುಖ್ಯಸ್ಥೆಯಾದ ಕಾಶ್ಮೀರದ ಮೊದಲ ಮಹಿಳೆ ಸಭಾ ಶಾಲಾ ಅವರು ನೇಮಕಗೊಂಡಿದ್ದಾರೆ. ವಿಶ್ವದ ಮೊದಲ ಸಮಗ್ರ ಸ್ವಾಯತ್ತ ಕಡಲ ಹಡಗುಕಟ್ಟೆ ವಿಶ್ವದ ಮೊದಲ ಸಮಗ್ರ ಸ್ವಾಯತ್ತ ಕಡಲ ಹಡಗುಕಟ್ಟೆ ಮತ್ತು ವ್ಯವಸ್ಥೆಗಳ ಅಭಿವೃದ್ಧಿ ಕೇಂದ್ರವನ್ನು ಆಂಧ್ರಪ್ರದೇಶದ ನೆಲ್ಲೂರು ಜಿಲ್ಲೆಯ ಜುವಾಲ್ವಾ ದಿನ್ನೆಬಂದೀರಿ ನಲ್ಲಿ ಸಾಗರ್ ಡಿಫೆನ್ಸ್ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಸ್ಥಾಪಿಸಲು ನಿರ್ಧರಿಸಲಾಗಿದೆ. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಯುದ್ಧ ನಡೆಯಿತು. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಯುದ್ಧ ನಡೆದಾಗ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಬೃಹತ್ ದಾಳಿ ನಡೆಸಿದ. ಈ ದಾಳಿಯನ್ನು ಅಮೆರಿಕ ಏನೆಂದು ಕರೆದಿದೆ ಅಂದರೆ ಆಪರೇಷನ್ ಎಪಿಕ್ ಫ್ಯೂರಿ ಎಂದು, ಹಾಗೂ ಇಸ್ರೇಲ್ ಇದನ್ನು ಆಪರೇಷನ್ಸ್ ರೋರಾ ಎಂದು ಕರೆದಿದೆ. ನೋಡಿ ಸ್ನೇಹಿತರೆ, ಆಪರೇಷನ್ ಲಯನ್ಸ್ ರೋರಾ ಎಂದು ಇಸ್ರೇಲ್ ಕರೆದಿದೆ. ನೋಡಿ, ಆಪರೇಷನ್ ಲಯನ್ಸ್ ರೋರಾ ಎಂದು ಕರೆದಿದೆ. ಆಪರೇಷನ್ ಎಪಿಕ್ ಫ್ಯೂರಿ ಅಂತ ಕರೆದಿದ್ದು ಅಮೆರಿಕ. ಆಪರೇಷನ್ ಲಯನ್ಸ್ ರೋರಾ ಎಂದು ಕರೆದಿದ್ದು ಇಸ್ರೇಲ್. ಇಸ್ರೇಲ್ ರಾಜಧಾನಿ ಯಾವುದು ಮತ್ತು ಅಮೆರಿಕ ದೇಶದ ರಾಜಧಾನಿ ಯಾವುದು? ಅಮೆರಿಕ ಯಾವಾಗ ಸ್ವತಂತ್ರಗೊಂಡಿತು ಎಂದು ನಮಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ಇತಿಹಾಸ ಸೃಷ್ಟಿಸಿದ ಭಾರತದ ವೈಷ್ಣವಿ ಅಡ್ಕರ್ ಅವರು ಬೆಂಗಳೂರಿನಲ್ಲಿ ನಡೆದ ITF ಮಹಿಳಾ ಓಪನ್ W100ನಲ್ಲಿ ಅಸಾಧಾರಣ ಪ್ರದರ್ಶನ ನೀಡಿ ಫೈನಲ್ ತಲುಪುವ ಮೂಲಕ ಸಾನಿಯಾ ಮಿರ್ಜಾ ಅವರ 2009ರ ನಂತರ ಈ ಸಾಧನೆ ಮಾಡಿದ ಎರಡನೇ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಪ್ರಾಜೆಕ್ಟ್ ಹನುಮಾನ್ ಯೋಜನೆ ಪ್ರಾರಂಭ. ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿಯಾದ ಹಾಗೂ ನಟರಾದ ಪವನ್ ಕಲ್ಯಾಣ್ ರವರು ಮಾನವ ವನ್ಯಜೀವಿ ಸಂಘರ್ಷವನ್ನು ಕಡಿಮೆ ಮಾಡುವ ದೃಷ್ಟಿಯಿಂದ ವನ್ಯಜೀವಿ ಸಂರಕ್ಷಣೆಯನ್ನು ಬಲಪಡಿಸುವ ಗುರಿಯೊಂದಿಗೆ ಹನುಮಾನ್ ಪ್ರಾಜೆಕ್ಟ್ ಎಂಬ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ. ಕಾರ್ಯಾಚರಣಾ ಪರಮಾಣು ಸ್ಥಾವರದ ಮೊದಲ ಮಹಿಳಾ ಮುಖ್ಯಸ್ಥೆ RM ನಾಚಮ್ಮ. ಇದು ಇತ್ತೀಚಿನ ಸುದ್ದಿಯಲ್ಲಿದೆ ಸ್ನೇಹಿತರೆ, ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಕಾರ್ಯಾಚರಣಾ ಪರಮಾಣು ಸ್ಥಾವರದ ಮೊದಲ ಮಹಿಳಾ ಮುಖ್ಯಸ್ಥೆ ಅಂದರೆ RM ನಾಚಮ್ಮ. ಇತ್ತೀಚೆಗೆ RM ನಾಚಮ್ಮ ಅವರು ಭಾರತೀಯ ಪರಮಾಣು ವಿದ್ಯುತ್ ನಿಗಮದ NPCIL ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪರಮಾಣು ವಿದ್ಯುತ್ ಸ್ಥಾವರವೊಂದರ ಕಾರ್ಯಾಚರಣೆಯ ನೇತೃತ್ವ ವಹಿಸಿದ ಮೊದಲ ಮಹಿಳೆ ಆಗಿದ್ದಾರೆ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ AI ಸಮಿತಿಯ ಮೊದಲ ಸಭೆ ಎಲ್ಲಿ ನಡೆಯಿತು? ನೇರ ಕ್ವಶನ್ ಕೇಳ್ತಾರೆ. ಯಾವ ರೀತಿ ಕ್ವಶನ್ ಅಂತಂದರೆ, ಇಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ? ಬೆಂಗಳೂರು, ನವದೆಹಲಿ, ಅದೇ ರೀತಿ ಉತ್ತರ ಪ್ರದೇಶ್, ಮಧ್ಯಪ್ರದೇಶ್. ಇಲ್ಲಿ ಸರಿಯಾದ ಹೇಳಿಕೆ ಅಂದರೆ ಬೆಂಗಳೂರು ಸರಿಯಾಗಿರುತ್ತದೆ. ಕರ್ನಾಟಕ ಸರ್ಕಾರವು ಸಾರ್ವಜನಿಕ ಆಡಳಿತದಲ್ಲಿ ನೈತಿಕ ಮತ್ತು ಪಾರದರ್ಶಕ ತರುವುದಕ್ಕೋಸ್ಕರವಾಗಿ AI ಬಳಕೆಗಾಗಿ ಸಮಗ್ರ ಚೌಕಟ್ಟನ್ನು ಅಭಿವೃದ್ಧಿಪಡಿಸಲು ಹೊಸದಾಗಿ ರಚಿಸಲಾದ ಜವಾಬ್ದಾರಿಯುತ ಕೃತಕ ಬುದ್ಧಿಮತ್ತೆ AI ಸಮಿತಿ ಮೊದಲ ಸಭೆಯನ್ನು ಎಲ್ಲಿ ನಡೆಸಲಾಯಿತು ಅಂದರೆ ಬೆಂಗಳೂರಿನಲ್ಲಿ ಮುಕ್ತಾಯಗೊಂಡಿತು. ವಿಶ್ವ ಕನ್ನಡ ಸಮ್ಮೇಳನ ರಾಯಭಾರಿಯಾರೆಂದರೆ ರಿಷಬ್ ಶೆಟ್ಟಿ ಅಂತ ಹೇಳ್ಬೋದು. ನೇರ ಕ್ವಶನ್ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನದ ರಾಯಭಾರಿ. ಇದು ಅಕ್ಕ ವಿಶ್ವ ಕನ್ನಡ ಸಮ್ಮೇಳನ ಎಲ್ಲಿ ನಡೀತು ಅಂದರೆ ಅಮೆರಿಕದಲ್ಲಿ ನಡೆಯುವ ಒಂದು ವಿಶಿಷ್ಟವಾದ ಒಂದು ಕಾರ್ಯಕ್ರಮವಾಗಿದೆ. ಇದರ ರಾಯಭಾರಿ ಅಂದರೆ ರಿಷಬ್ ಶೆಟ್ಟಿ ಅವರಾಗಿರ್ತಾರೆ ಸ್ನೇಹಿತರೆ. ಇದು ಸಹ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. 2023ರ ಸ್ಟಾಕ್ಹೋಮ್ ಜಲ ಪ್ರಶಸ್ತಿ ಪಡೆದ ವ್ಯಕ್ತಿ ಯಾರು?
ನೀರಿನ ನೊಬೆಲ್ ಪ್ರಶಸ್ತಿ ಎಂದೇ ಸಾಮಾನ್ಯವಾಗಿ ಕರೆಯಲ್ಪಡುವ ಸ್ಟಾಕ್ಹೋಮ್ನ ಜಲ ಪ್ರಶಸ್ತಿಯನ್ನು 2026 ಸಾಲಿನ ವಿಶ್ವಸಂಸ್ಥೆ ನೀರು ಪರಿಸರ ಆರೋಗ್ಯ ಸಂಸ್ಥೆಯ ನಿರ್ದೇಶಕ ಪ್ರೊಫೆಸರ್ ಕವ್ಯಾಹ ಮದನಿ ಅವರಿಗೆ ಘೋಷಣೆ ಮಾಡಲಾಗಿತ್ತು. ಕವ್ಯಾಹ ಮದನಿ ಅವರಿಗೆ ನೀಡಲಾಗಿತ್ತು. ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತದೆ. ಇಲ್ಲಿ ನೋಡಿ, ಕೇಂದ್ರೀಯ ನೇರ ತೆರಿಗೆ ಮಂಡಳಿಯ ಹೊಸ ಆದಾಯ ತೆರಿಗೆ ನಿಯಮಗಳು 2026 ಪ್ರಕಟಿಸಿದೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಏಪ್ರಿಲ್ 21ರಿಂದ ಹೊಸ ಒಂದು ಟ್ಯಾಕ್ಸ್ ಬರಲಿದೆ ಅಂತ ಹೇಳಿದ್ದೀನಿ. ಇಲ್ಲಿ ನ್ಯೂ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳಿದ್ದೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ಇನ್ಕಮ್ ಟ್ಯಾಕ್ಸ್ ಎಂಬುದು ಯಾವ ತೆರಿಗೆ ಅಂತ ನೇರವಾಗಿ ಕೇಳ್ತಾರ, ಪರೋಕ್ಷ ತೆರಿಗೆನ, ನೇರ ತೆರಿಗೆನ, ಇದೊಂದು ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ಬೋದು. ಡೈರೆಕ್ಟ್ ಟ್ಯಾಕ್ಸ್ ಆಗಿರುತ್ತೆ. ಇದು 2026ರಲ್ಲಿ ಕೆಲವೊಂದು ಬದಲಾವಣೆ ಮಾಡಿದ್ದಾರೆ. ಇಲ್ಲಿ ಯಾವ ರೀತಿ ಬದಲಾವಣೆ ಮಾಡೋಣ ಬನ್ನಿ ಸ್ನೇಹಿತರೆ. ಕೇಂದ್ರೀಯ ನೇರ ತೆರಿಗೆ ಮಂಡಳಿ ಅಂದರೆ ಇನ್ಕಮ್ ಟ್ಯಾಕ್ಸ್ ಬರೋದು ಕೇಂದ್ರ ನೇರ ತೆರಿಗೆ ಮಂಡಳಿ ಇರುತ್ತಾ. ಪರಿಷ್ಕೃತ ಆದಾಯ ತೆರಿಗೆ 2025ರ ಕಾರ್ಯಾಚರಣೆಯ ಚೌಕಟ್ಟು ಒಂದುಗೂಡಿಸುವ ಮೂಲಕ ಆದಾಯ ತೆರಿಗೆ ನಿಯಮಗಳನ್ನು 2026ರಲ್ಲಿ ಸೂಚಿಸಲಾಗಿದೆ. ಈ ನಿಯಮವನ್ನು ಏಪ್ರಿಲ್ 1ರಿಂದ 2026ರಿಂದ ಜಾರಿಗೆ ಬರುತ್ತದೆ. ಹೊಸ ಕಾಯ್ದೆಗೆ ಗುರಿಯಾಗಿ ಸರಳೀಕೃತ ಭಾಷೆ ಮತ್ತು ಕಡಿಮೆ ಮೊಕದ್ದಮೆಗೆ ಅನುಗುಣವಾಗಿ ದಶಕಗಳನ್ನು ಕಳೆಯದಾದ ಅಸ್ತಿತ್ವ ನಿಯಮಗಳನ್ನು ಬದಲಿಸಲಾಗಿದೆ. ಅಂದರೆ ಹಲವಾರು ನಿಯಮಗಳಲ್ಲಿ ಇದರಲ್ಲಿ ಮಾರ್ಪಡಿಸಲಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಯಾವ ರೀತಿ ಹೊಸ ತೆರಿಗೆ ಪದ್ಧತಿಯ ಸ್ಲ್ಯಾಬ್ಗಳು ಕಂಡುಬರ್ತವೆ ಸ್ನೇಹಿತರೆ. ಯಾವ ರೀತಿ ಅಂದರೆ ಸ್ಲ್ಯಾಬ್ ಇರ್ತಾವೆ ಅಂದರೆ ಈ GSTಲಿ 4 ಸ್ಲ್ಯಾಬ್ಗಳು ಕಂಡುಬರ್ತವೆ. 0 ಆಗಿರ್ಬೋದು, 0, 12, 12, 18, ಓಕೆ, 0, 12, 0, 0, 12, 0, 12, ಓಕೆ, 0, 12, 18, 40, 0, 12, 18, 40 ಸ್ನೇಹಿತರೆ. ಯಾಕಂದರೆ 27 ಇನ್ನೊಂದು ಸ್ಲ್ಯಾಬ್ ಇತ್ತು, ಆ ಸ್ಲ್ಯಾಬನ್ನು ತೆಗೆದು ಹಾಕಿದ್ದಾರೆ. ಅದೇ ರೀತಿ GSTಲಿ 4 ಸ್ಲ್ಯಾಬ್ಗಳು ಕಂಡು ಬರ್ತವೆ. ಇದೇ ರೀತಿ ಇನ್ಕಮ್ ಟ್ಯಾಕ್ಸ್ ಅಡಿಯಲ್ಲಿ ಸಹ ಸ್ಲ್ಯಾಬ್ಗಳು ಕಂಡುಬರ್ತವೆ ಸ್ನೇಹಿತರೆ. ಇಲ್ಲಿ ಯಾವ ರೀತಿ ಹೊಸ ತೆರಿಗೆ ಪದ್ಧತಿಯ ಸ್ಲ್ಯಾಬ್ಗಳು ಕಂಡುಬರ್ತವೆ. 4 ಲಕ್ಷದವರೆಗೆ ನಿಮಗೆ ಆದಾಯ ತೆರಿಗೆ, ನಿಮ್ಮದೊಂದು 4 ಲಕ್ಷ ತೆರಿಗೆವರೆಗೆ ನಿಮಗೆ ಆದಾಯ ಇದ್ದರೆ ನೀವು ಯಾವುದೇ ತೆರಿಗೆ ಪದ್ಧತಿಗೆ ಒಳಪಡುವುದಿಲ್ಲ. ಅಂದರೆ 0 ತೆರಿಗೆ ಆಗಿರುತ್ತೆ ಸ್ನೇಹಿತರೆ. ಅದೇ ರೀತಿ ನೀವು 4 ಲಕ್ಷದಿಂದ 8 ಲಕ್ಷದವರೆಗೆ ನೀವು ಒಂದು ವರ್ಷದಲ್ಲಿ ಅಂದರೆ ಫೈನಾನ್ಷಿಯಲ್ ಇಯರ್ ಅಂದರೆ ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ ನೀವು 4 ಲಕ್ಷದಿಂದ 8 ಲಕ್ಷ ಗಳಿಸಿದಾಗ ನಿಮಗೆ ಆದಾಯ ಇದ್ದಾಗ ಅಲ್ಲಿ ನೀವು ಎಷ್ಟು ಪರ್ಸೆಂಟೇಜನ್ನು ಇನ್ಕಮ್ ಟ್ಯಾಕ್ಸ್ ಆಗಿ ಅಥವಾ ನೇರ ತೆರಿಗೆ ಕಟ್ಟಬೇಕಂದ್ರೆ 5% ನೀವು ನೇರ ತೆರಿಗೆಯಾಗಿ ಗೌರ್ಮೆಂಟ್ಗೆ ಪಾವತಿ ಮಾಡಬೇಕಾಗುತ್ತದೆ. ಅದೇ ರೀತಿ 8 ಲಕ್ಷದಿಂದ 12 ಲಕ್ಷವರೆಗೆ ನಿಮಗೆ ಹಣಕಾಸಿನ ವರ್ಷದಲ್ಲಿ ನಿಮಗೆ ಆದಾಯ ಇದ್ದಾಗ 10% ನೀವು ನೇರ ತೆರಿಗೆಯಾಗಿ ಸರ್ಕಾರಕ್ಕೆ ಕಟ್ಟಬೇಕಾಗುತ್ತದೆ. ಅದೇ ರೀತಿ 12 ಲಕ್ಷದಿಂದ 16 ಲಕ್ಷದವರೆಗೆ ನಿಮಗೆ ಹಣಕಾಸಿನ ವರ್ಷದಲ್ಲಿ ನಿಮಗೆ ಆದಾಯ ಇದ್ದಾಗ 15%. ಅದೇ ರೀತಿ 16 ಲಕ್ಷದಿಂದ 20 ಲಕ್ಷದವರೆಗೆ ನಿಮ್ಮ ಹಣಕಾಸಿನ ವರ್ಷದಲ್ಲಿ ಅಥವಾ ಭಾರತೀಯ ಹಣಕಾಸಿನ ವರ್ಷದಲ್ಲಿ ಆದಾಯ ಇದ್ದಾಗ 16 ಲಕ್ಷದಿಂದ 20 ಲಕ್ಷದ ಆದಾಯ ಇದ್ದಾಗ 20% ನೀವು ಸರ್ಕಾರಕ್ಕೆ ಆದಾಯ ತೆರಿಗೆ ರೂಪದಲ್ಲಿ ಕಟ್ಟಬೇಕಾಗಿರುತ್ತದೆ. 20 ಲಕ್ಷದಿಂದ 24 ಲಕ್ಷ 25%, 24 ಲಕ್ಷಕ್ಕಿಂತ ಹೆಚ್ಚಿದ್ದರೆ 30%. ಇದೇ ರೀತಿ ಸ್ಲ್ಯಾಬ್ ಇರುತ್ತೆ ಸ್ನೇಹಿತರೆ. ಇದು ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದರೆ ನೀವು ಯಾರೇ ಒಂದು ತೆರಿಗೆಯನ್ನು ಕಟ್ಟುತ್ತಿರಲ್ಲ ಸರ್ಕಾರಕ್ಕೆ, ಈ ಸ್ಲ್ಯಾಬ್ ಮುಖಾಂತರ ನೀವು ತೆರಿಗೆ ಕಟ್ಟಬೇಕಾಗ್ತದೆ. ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಯಾಕಂದರೆ ಇದು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಂತ ನಮಗೂ ಸಹ ಬೆಂಬಲ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕ್ಲಾಸ್ ಬರ್ತವೆ, ಬೆಂಬಲ ಮಾಡಿ ಅಂತ ಹೇಳುತ್ತಾ ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ತೆ.